ನಮಸ್ಕಾರ. ತೇನವಿನ ತೃಣಮಪಿ ನಾಚಲತಿ ಅಂದರೆ ರಾಮನ ಆಜ್ಞೆ ಇಲ್ಲದೆ ಒಂದು ಹುಲ್ಲುಕಡ್ಡಿ ಕೂಡ ಅಲುಗಾಡುವುದಿಲ್ಲ ಅನ್ನೋ ಮಾತಿದೆ. ಹಾಗೇನೆ ಅಯೋಧ್ಯೆಗೆ ಬರಲಿಕ್ಕೆ, ಅಯೋಧ್ಯೆಯಲ್ಲಿ ರಾಮನ ಸೇವೆ ಮಾಡಲಿಕ್ಕೆ, ಆತನ ದರ್ಶನ ಪಡ್ಕೊಳ್ಳಿಕ್ಕೆ ಪುಣ್ಯವೇ ಬೇಕು. ಆ ಪುಣ್ಯವನ್ನು ಶ್ರೀರಾಮನೇ ಅನುಗ್ರಹಿಸಿರಬೇಕು ಅನ್ನೋ ನಂಬಿಕೆ ಕೂಡ ಇದೆ. ಹಾಗೇನೆ ಈ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರುವ ಭವ್ಯ ರಾಮ ಮಂದಿರದ ನಿರ್ಮಾಣ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವವರು ಈ ಕೆಲಸ ನಮಗೆ ಸಿಕ್ಕಿದ್ದು ಪುಣ್ಯವೇ ಸರಿ ಅಂತ ಹೇಳಿ ಭಾವಿಸುವ ಜನರಿದ್ದಾರೆ. ಅಂಥವರ ಪೈಕಿ ನಮ್ಮ ಕನ್ನಡಿಗರು ಕೂಡ ಇದ್ದಾರೆ. ಶಂಕರ್ ಸರ್ ಅವರನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬರಮಾಡಿಕೊಂಡು ಅಯೋಧ್ಯೆಯ ಬಗ್ಗೆ, ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರುವ ರಾಮ ಮಂದಿರದ ನಿರ್ಮಾಣ ಕಾರ್ಯದ ಬಗ್ಗೆ, ಹಾಗೆ ಅಯೋಧ್ಯೆ ರಾಮನ ಬಗ್ಗೆ ಅಪರೂಪದ ವಿಚಾರಗಳನ್ನು ಮಾತನಾಡ್ತಾ ತಿಳ್ಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸರ್, ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ರಾಮನ ಅಪ್ಪಣೆ ಇಲ್ಲದೆ ಏನೂ ಆಗೋದಿಲ್ಲ ಅನ್ನೋ ನಂಬಿಕೆ ನಮ್ಮಲ್ಲಿ. ನೀವು ಕರ್ನಾಟಕದಲ್ಲಿದ್ದವರು, ಅಲ್ಲಿಂದ ಇಲ್ಲಿಗೆ ಬರಬೇಕು, ಅದರಲ್ಲೂ ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣದಲ್ಲಿ ನೀವು ಸೇವೆಯನ್ನು ಸಲ್ಲಿಸಬೇಕು ಅಂದರೆ ಬಹುಶಃ ರಾಮನ ಆಜ್ಞೆ ಏನಾ ಅಂತ ಹೇಳಿ. ಇದು ನನಗೂ ಬಹಳ ಒಂದು ಆಶ್ಚರ್ಯ. ಹಾಗೆ ನನಗೂ ಒಂಥರ ಏನು ಅನಿಸುತ್ತೆ, ಏನಪ್ಪ ಇದು ನನಗೂ ಒಂಥರ ಕುತೂಹಲನೇ, ನನಗೆ ತಿಳ್ಕೊಬೇಕು ಅನಿಸ್ತಾ ಇದೆ. ಏನಪ್ಪ ನಿಜವಾಗ್ಲೂ ಇದು ನನಗೆ ಈ ರೀತಿ ಒಂದು ಅವಕಾಶ ಕೊಟ್ಟನ ರಾಮ, ಅಷ್ಟು ಸಾಮರ್ಥ್ಯ ಇದೆಯಾ, ಅಷ್ಟು ಯೋಗ್ಯತೆ ಇದೆಯಾ ಅಂತ ನೋಡಿದಾಗ ನನಗೂ ಸ್ವಲ್ಪ ಇದು ದೊಡ್ಡ ಕ್ವಶನ್ ಮಾರ್ಕ್ ಅಂತಲೇ ಹೇಳಬೇಕು ಮೇಡಮ್ ಅವರೇ. ಏನಂತ ಹೇಳಿದ್ರೆ, ಈಗ ಈ ರಾಹುಕೇತುಗಳು ಈ ಅಮೃತ ಮಂಥನ ಆಯ್ತಲ್ಲ, ಆ ಟೈಮಲ್ಲಿ ರಾಹುಕೇತುಗಳು ಒಂಥರ ಬಚ್ಚಿಟ್ಕೊಂಡು ಒಳಗಡೆ ಹೊಟ್ಟೋದ್ರಂತೆ ಆ ಅಮೃತ ತಗೊಳಕ್ಕೆ. ಆ ರೀತಿ ಒಂದು ಏನೋ ಒಂದು ಆಗಿರಬೇಕು ಅಂತ ಕಾಣುತ್ತೆ. ಅದಕ್ಕೋಸ್ಕರ ರಾಮ ತಂದು ಇಲ್ಲಿ ಬಿಟ್ಬಿಡಿ ಏನೋ ಇದರಲ್ಲಿ. ಇಲ್ಲಿ ಬಿಟ್ಟಿರೋದಕ್ಕೆ ನಮ್ಗೆ ಕಾರಣ ಅಂತ ಹೇಳಿದ್ರೆ, ನಮ್ಮ ಹನುಮಾನ್ ಗ್ರನೈಟ್ಸ್ ಅವರ ಓನರ್ ಆದ ನಮ್ಮ ಶ್ರೀನಾಥ್ ಅವರು, ದತ್ತಾ ಶ್ರೀರಾಮ್ ಸರ್ ಅವರ ಒಂದು ಇದರಿಂದ, ಒಂದು ಆಶೀರ್ವಾದದಿಂದ ನಮಗೆ ಇದೊಂದು ಇಲ್ಲಿ ಸೇವೆ ಮಾಡೋಕ್ಕೆ ಒಂದು ಇದು ಸಿಕ್ಕಿದೆ. ಅದು ಖಂಡಿತವಾಗಿಯೂ ಹನುಮಂತನ ಒಂದು ಅನುಗ್ರಹ ಇರಲಿ. ಅದು ಜೊತೆಗೆ ಈ ಒಂದು ಅವಕಾಶ ಬಂದಾಗ ತುಂಬ ಸ್ವಲ್ಪ ಭಯವಾಗಿತ್ತು ಇದರಲ್ಲಿ, ಹೇಗಪ್ಪ ನಿಭಾಯಿಸೋದು ಅಂತ. ಆಗ ನಾನು ಶೃಂಗೇರಿ ಜಗದ್ಗುರುಗಳ ಹತ್ರ ಹೋಗಿ ಈ ಥರ ಬಂದಿದೆ, ಜಗದ್ಗುರುಗಳೇ ತಮ್ಮ ಆಶೀರ್ವಾದ, ಒಂದು ಕೃಪಾ ಕಟಾಕ್ಷ ಬೇಕು, ಇಲ್ಲ ಅಂತ ಹೇಳಿದ್ರೆ ನಿರ್ವಹಣೆ ಮಾಡಬೇಕಾದ್ರೆ, ಯಾಕಂದರೆ ಇದು ತುಂಬ ದೊಡ್ಡ ಪ್ರಾಜೆಕ್ಟು. ಪ್ರಪಂಚದಲ್ಲೇ ಇದು ಇಂಥ ಒಂದು ವೈಭವದ ಒಂದು ಮಂದಿರ ನಿರ್ಮಾಣ ಆಗ್ತಾ ಇರೋವಂಥದ್ದು. ಅದಕ್ಕೆ ಒಂದು ಎಲ್ಲ ಒಂದು ದೊಡ್ಡ ದೊಡ್ಡ ಕಂಪ್ನಿಗಳಿವೆ, ಅಲ್ಲಿಗೆಲ್ಲ ಒಂದು ಕೋಪಪ್ ಮಾಡಿಬಿಟ್ಟು ಒಂದು ಸೇವೆ ಸಲ್ಲಿಸಬೇಕು ಅಂತ ಹೇಳಿದ್ರೆ ಒಂದು ಸಾಮರ್ಥ್ಯ ಬೇಕಾಗತ್ತೆ. ಆ ಸಾಮರ್ಥ್ಯ ನನ್ನಲ್ಲಿದ್ದ ಅಂತ ನನಗೆ ಬಹಳ ಒಂದು ಭಯ ಇತ್ತು ಆ್ಯಕ್ಚುಲಿಗೆ. ಆ ಭಯನ ನಿವಾರಣೆ ಮಾಡಿದ್ರು ನಮ್ಮ ಶೃಂಗೇರಿ ಜಗದ್ಗುರುಗಳು ಅವರು. ಇಲ್ಲ ಹೋಗ್ಬಿಟ್ಟು ಬಪ್ಪ, ನಮಗೆ ಸಂಪೂರ್ಣ ಆಶೀರ್ವಾದ ಮಾಡ್ತೀನಿ ಅಂತ ಅವರ ಆಶೀರ್ವಾದದೊಂದಿಗೆ, ನಮ್ಮ ತಂದೆಯವರು ಅಷ್ಟೇ ಅವರ ಆಶೀರ್ವಾದದೊಂದಿಗೆ ಇದೊಂದು ಸೇವೆಯಲ್ಲಿ ಬಂದಂಗಾಯಿತು. ನಮ್ಮ ತಂದೆಯವರು ಇಲ್ಲಿಗೆ ಬರಬೇಕಾದ್ರೆ ಅವ್ರು ತಿಳಿಸಿದ್ದು ಹೀಗೆ, ನೋಡಪ್ಪ, ಶ್ರೀರಾಮಂಗೆ ಹೇಗೆ ಹನುಮಂತ ಆದವನು ಹೇಗೆ ನಿಷ್ಕಾಮಕರವಾಗಿ ಒಂದು ಸೇವೆ ಮಾಡಿದೋ, ಅದೇ ಒಂದು ನೀನು ಮನಸ್ಸಿಂದ ನೀನು ಮಾಡಬೇಕು, ರಾಮಂದಿರಕ್ಕೆ ಹೋಗ್ಬಿಟ್ಟು ನೀನು ಸೇವೆ ಮಾಡಬೇಕು ಅಂತ ನಮ್ಮ ತಂದೆಯವರು ಹೇಳಿದರು. ಅದನ್ನು ಯಥಾಶಕ್ತಿ ಒಂದು ಇಂಜಿನಿಯರಿಂಗ್ ಆಸ್ಪೆಕ್ಟ್ ಆದರೆ, ಇನ್ನೊಂದು ರೀತಿ ಸ್ಪಿರಿಚುವಲಿ ಕೂಡ ನಾನು ಒಂದು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ದೀಕ್ಷಾಮಯದಿಂದ ಇಲ್ಲೊಂದು ಸ್ವಲ್ಪ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್. ನಿಜ. ನೀವು ಡೇ ಒನ್ನಿಂದ ಇದ್ದೀರಾ, ಅಂದರೆ ಇಲ್ಲಿ ರಾಮ ಮಂದಿರ ನಿರ್ಮಾಣ ಕಾರ್ಯದ ಪ್ರಾರಂಭಿಕ ದಿನದಿಂದಲೂ ಕೂಡ ಇದ್ದೀರಿ. ಸೊ ನೀವು ಮೊದಲ ದಿನ ಅಯೋಧ್ಯೆಗೆ ಬಂದ ದಿನಕ್ಕೂ ಈಗಿನ ರಾಮ ಮಂದಿರ ನಿರ್ಮಾಣ ಕಾರ್ಯ ಆಲ್ಮೋಸ್ಟ್ ಅಂತಿಮ ಘಟ್ಟಕ್ಕೆ ಬಂದಿದೆ. ಇಲ್ಲಿವರೆಗೂ ನೀವು ಕಂಡಂತೆ ರಾಮ ಮಂದಿರ ನಿರ್ಮಾಣ ಯಾವೆಲ್ಲ ರೀತಿಯಲ್ಲಾಯಿತು, ನಿಮ್ಮ ಅನುಭವ ಯಾವೆಲ್ಲ ರೀತಿಯಲ್ಲಾಯಿತು? ಖಂಡಿತ. ನಾನು ಇದು ಫೌಂಡೇಶನ್ ಅಂತ ಏನು ಹೇಳ್ತಾರೆ, ಅದು ಒಂದು 48 ಅಡಿ ಫೌಂಡೇಶನ್ ಆಗಿದೆ. ಅದು ಕಾಂಕ್ರೀಟ್ ಅದು ಯೂಸ್ ಮಾಡಿದ್ದಾರೆ. ಅದಕ್ಕೆ ಭಾಳ ದೊಡ್ಡ ಇಂಜಿನಿಯರ್ಸು, IIT ಇಂಜಿನಿಯರ್ಸು, ಪ್ರೊಫೆಸರ್ಸ್ ಎಲ್ಲ ಕೂತು ಒಂದು ಡಿಸೈನ್ ಮಾಡಿರೋವಂಥದ್ದು ಇದರಲ್ಲಿ. ಆ ಪಾರ್ಟಲ್ಲಿ ನಾನು ಇರಲಿಲ್ಲ. ನಂತರ ಒಂದು ಪ್ಲಿಂತ್ ಅಂತ ಏನು ಹೇಳ್ತಾರೆ, ಅದು ಬೇಸ್ಮೆಂಟು, ಆ ಒಂದು ಪೋರ್ಷನ್ ಇದರಲ್ಲಿ ಇದು ಮಾಡಬೇಕಾದ್ರೆ ಮೊದಲನೇ ದಿವಸದಿಂದನೂ ಇದೀನಿ ಇದರಲ್ಲಿ. ಅದಕ್ಕೆ ಮೊದಲೇ ಒಂದು ಕಲ್ಲಿಟ್ಟವರೇ, ಆ ಶಿಲಾನ್ಯಾಸ ಆದಮೇಲೆ ನಮ್ಮ ಶ್ರೀನಾಥ್ ಸರ್ ಅವರು, ದತ್ತಾ ಶ್ರೀರಾಮ್ ಸರ್ ಅವರೇ ಇಟ್ಟಿದ್ದೆ ಇದರಲ್ಲಿ. ನಮ್ಮ ಕಂಪ್ನಿ ಅಂತಲೇ, ನಮ್ಮದು ಶ್ರೀ ಹನುಮಾನ್ ಗ್ರಾನೈಟ್ಸ್ ಅಂತ ಅಂದ್ಬಿಟ್ಟು ಬೆಂಗಳೂರಲ್ಲಿ ಇರೋವಂಥದ್ದು, ಸಾದಹಳ್ಳಿಲಿರೋವಂಥ ಕಂಪ್ನಿ ಇದರಲ್ಲಿ. ಓಕೆ, ಇದರಲ್ಲಿ ಸಾಕಷ್ಟು ಕರ್ನಾಟಕದವ್ರದ್ದು ಪಾಲುದಾರಿಕೆ ಇದೆ ಇದರಲ್ಲಿ. ಕೊಡುಗೆ ಬಹಳಷ್ಟು ಇದೆ ಇದರಲ್ಲಿ. ಓಕೆ, ಈ ಒಂದು ಕೈಂಕರ್ಯದೆಲ್ಲ ಮಾಡಬೇಕಾದ್ರೆ ಬಹಳಷ್ಟು ಸಾಕಷ್ಟು ಚಾಲೆಂಜಸ್ ಇತ್ತು ಇದರಲ್ಲಿ. ಯಾಕೆಂದರೆ ಒಂದು ಅಲ್ಲಿಂದ ಇಲ್ಲಿಗೆ ತರೋದೇ ಒಂದು ಕಷ್ಟದ ಇದು ಇದೆ ಇದರಲ್ಲಿಂದ. ಟ್ರಾನ್ಸ್ಪೋರ್ಟೇಷನ್ ಅಂತ ಏನು ಹೇಳ್ತೀವಿ ಅದಿತ್ತು. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ
ಕೆಲವು ಅದಕ್ಕೆ ಬೇಕಾದ ಪ್ರಾಪರ್ಟೀಸನ್ನು ಮೀಟ್ ಮಾಡಬೇಕು. ಏಕೆಂದರೆ ಕೆಲವು ಸ್ಟ್ಯಾಂಡರ್ಡ್ಸ್ ಇದೆ, ISI ಸ್ಟ್ಯಾಂಡರ್ಡ್ಸು, ಸಾಕಷ್ಟು ಸ್ಟ್ಯಾಂಡರ್ಡ್ಸ್ ಇದೆ. ಆ ಗ್ರಾನೈಟ್ ಇಂಥದಕ್ಕೆ ಬಳಕೆ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ, ಯಾಕೆಂದರೆ ಇಲ್ಲಿನ ಒಂದು ಸಾಯಿಲ್ ಕಂಡೀಷನ್ನು ತುಂಬ ಅದು ಏನು ಬೇಕಾದ ರೀತಿ ಇರಲಿಲ್ಲ ಆ್ಯಕ್ಚುಲಿಗೆ. ಸೊ ಅದಕ್ಕೆ ಹೇಗೆ ಮಾಡಿದ್ರೆ ಏನು ಅನ್ನೋದಕ್ಕೋಸ್ಕರ ಈ ಫೌಂಡೇಶನ್ ಕಾಂಕ್ರೀಟ್ ಹಾಕಿ ನಂತರ ಇದರಲ್ಲಿ ಆ ಗ್ರಾನೈಟ್ಗೆ ಇಲ್ಲಿ ಬೇಸ್ಮೆಂಟ್ಗೆ ಸಾವಿರಾರು ವರ್ಷ ಬಾಳಬೇಕಾದ್ರೆ ಎಂಥ ಗ್ರಾನೈಟ್ ಯೂಸ್ ಮಾಡಬೇಕು ಅಂತ ಹೇಳಿದಾಗ ಅದು ಹನುಮಂತ ಹೇಳಿದ್ನೋ ರಾಮ ಸೆಲೆಕ್ಟ್ ಮಾಡ್ಕೊಂಡು ಗೊತ್ತಿಲ್ಲ, ಬೆಂಗಳೂರು ಗ್ರಾನೈಟೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಇದರಲ್ಲಿ. ಅದು ಖಂಡಿತ ಇದೇನು ಸ್ಪೆಸಿಫಿಕೇಷನ್ಸ್ ಬೇಕು, ಪ್ರಾಪರ್ಟೀಸ್ ಬೇಕಾಯಿತೋ ಎಲ್ಲದನ್ನು ಮೀಟ್ ಮಾಡಿದೆ ನಮ್ಮ ಬೆಂಗಳೂರಿನ ಗ್ರಾನೈಟ್. ಆ್ಯಕ್ಚುಲಿಗೆ ಚಿಕ್ಕಬಳ್ಳಾಪುರ ಗ್ರಾನೈಟು ಅದು ತುಂಬ ಸಂತೋಷ ಆಗುತ್ತೆ. ಹಗಲು ರಾತ್ರಿ ಕೆಲಸ ಮಾಡಿದ್ದೀರಿ, ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡುವಾಗ ಆದ ಅನುಭವಗಳು, ಇಲ್ಲಾದ ಕೆಲ ಅಚ್ಚರಿಯ ಘಟನೆಗಳು, ಅದನ್ನು ಹಂಚ್ಕೊಳ್ಬಹುದಾ? ಖಂಡಿತವಾಗ್ಲೂ ಸ್ಮಿತಾಜಿ. ಹೇಳಿದ್ರೆ ಬೆಳಗ್ಗೆ ಅಥವಾ ಇಲ್ಲಿ ಎಲ್ಲ ಎಕ್ಸ್ಟ್ರೀಮ್ ವೆದರ್ಸು ನಮ್ಮ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಬಹಳ ನಾರ್ಮಲ್, ಇಲ್ಲಿಗೆ ಬಹಳ ಎಕ್ಸ್ಟ್ರೀಮು. ಇವಾಗಲೇ ನೋಡಿ ಎಷ್ಟು ಥಂಡಿ ಇದೆ, ನೀವು ಫೀಲ್ ಮಾಡ್ತಾ ಇದ್ದೀವಿ ಇದರಲ್ಲಿ. ಸೊ ಈ ಬೆಳಗ್ಗೆ ಹೊತ್ತು ಬಿಸಿಲು ಅಂತ ಹೇಳಿದ್ರೆ 46-47 ಡಿಗ್ರಿವರೆಗೂ ಹೋಗುತ್ತೆ ಇದರಲ್ಲಿ, ಅದನ್ನು ನೋಡಿದ್ದೀವಿ ಇದರಲ್ಲಿ. ನಂತರ ರಾತ್ರಿ ಪಾಳದಲ್ಲಿ ಥಂಡಿ ಕಾಲದಲ್ಲಂತೂ 3 ಡಿಗ್ರೀಸ್ ಎಲ್ಲ ಹೋಗ್ತಾಯಿತ್ತು ಇದರಲ್ಲಿ. ಏನಂತ ಹೇಳಿದ್ರೆ ಎಲ್&ಟಿ ಅವರು ಒಂದು ಸೇಫ್ಟಿ ಸೆಕ್ಯೂರಿಟಿಗೆ ತುಂಬ ಒಂದು ಒತ್ತು ಕೊಟ್ಟು ಇದು ಮಾಡ್ತಾರೆ. ಟಾಟಾ ಎಲ್&ಟಿ ಅವರು ತುಂಬ ಇದು ಮಾಡ್ತಾರೆ. ಅಷ್ಟು ಆ ವಿಷಯದಲ್ಲಿ ಬಹಳ ಒಂದು ಈ ರೀತಿಯೇ ಮಾಡಬೇಕು, ಈ ರೀತಿ ಅಂತೆಲ್ಲ ಇದು ಮಾಡಿದ್ದಾರೆ. ಆ ದೃಷ್ಟಿಯಲ್ಲಿ ಎಷ್ಟು ಪಾಸಿಬಲ್ ಟು ಪಾಸಿಬಲ್ ಎಕ್ಸ್ಟೆಂಟ್ ಆ್ಯಕ್ಚುಲಿ ನಾವು ಇದು ಮಾಡಿಕೊಂಡು ಆದಷ್ಟು, ಯಾಕಂದರೆ ನಾವು ರಾತ್ರಿ 12 ಅವರ್ 18 ಅವರೆಲ್ಲ ಕೆಲಸ ಮಾಡಿದ್ದುಂಟು. ಯಾಕಂದರೆ ರಾತ್ರಿ ಆಗಿದ್ದು ತಿರ್ಗಾ ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕಾಗತ್ತೆ. ಕೆಲವು ಕೆಲಸದ ಅರ್ಜೆನ್ಸಿ ಇರುತ್ತೆ ಅಲ್ವಾ, ಇದರಲ್ಲಿ ಈ ರೀತಿ ಇಷ್ಟರಲ್ಲಿ ಮುಗಿಸ್ಬೇಕು ಅನ್ನೋ ದೃಷ್ಟಿನಲ್ಲಿ. ಆ ಟೈಮಲ್ಲಿ ರಾತ್ರಿ ಹೊತ್ತು ನಾವೇ ನೋಡಿದ್ದೀವಿ, ಮುಳ್ಳಂದಿಗಳಿತ್ತು, ಹಾವುಗಳಿತ್ತು, ಚೇಳು, ನವಿಲುಗಳು, ಈ ಥರ ಸಾಕಷ್ಟು ಪ್ರಾಣಿಗಳನ್ನೆಲ್ಲ ನಾವೇ ಲೈವ್ ನೋಡಿದ್ದೀವಿ ಇದರಲ್ಲಿ. ಆ ಟೈಮಲ್ಲೆಲ್ಲ ಅಲ್ಲೆಲ್ಲ ಕಾಡ್ತಾರೇ ಇತ್ತು. ಒಂದು ರೀತಿ ಸ್ವಲ್ಪ ಒಂಥರ ಭಯ ಅನಿಸೋದು. ಬಟ್ ಆದರೂ ಶ್ರೀರಾಮ ಇದ್ದಾರೆ, ಏನಾಗಲ್ಲ ಅನ್ನೋ ಒಂದು ಬಲವಾದ ನಂಬಿಕೆ, ಹನುಮಂತ ಇದನ್ನು ಕಾಪಾಡ್ತಾನೆ ಅಂತ ದೃಷ್ಟಿಯಲ್ಲಿ ಇದು ಖಂಡಿತ ಹೇಳ್ತೀನಿ. ಆ ನಂಬಿಕೆಯನ್ನು ಅದೇ ರೀತಿ ನಡ್ಸ್ಕೊಂಡು ಬಂದಿದೆ. ನೀವು ಮೊನ್ನೆ ಮಾತನಾಡುವಾಗ ಹೇಳ್ತಾ ಇದ್ರಿ, ಪ್ರಧಾನಿ ನರೇಂದ್ರ ಮೋದಿಗಳು ಮೊದಲ ಅಡಿಗಲ್ಲಿಟ್ಟ ನಂತರದಲ್ಲಿ ಇಟ್ಟಿದ್ದು ಕಲ್ಲು ಅಂತಂದ್ರೆ ತಾವೇ ಅಂತ ಹೇಳಿ, ತಮ್ಮ ಸಂಸ್ಥೆಯ ಕಡೆಯಿಂದ ಅಂತ ಹೇಳಿ. ಜೊತೆಗೆ ಆ ಕಲ್ಲಿನಲ್ಲೂ ಕೂಡ ವಿಶಿಷ್ಟವಾಗಿ ರಾಮನಾಮವನ್ನ ಅಚ್ಚೊತ್ತಿ ನಂತರದಲ್ಲಿ ಇಡೋ ಕಾನ್ಸೆಪ್ಟು ಅದು ತಮ್ಮದೇ ಅಂತ ಹೇಳಿ, ಇದ್ರ ಬಗ್ಗೆ ಹೇಳ್ಬೋದಾ? ಅದೇ ಮೊದಲು ಶಿಲಾನ್ಯಾಸ ಆದ್ಮತ್ತೆ ನೆಕ್ಸ್ಟ್ ಕಾಂಕ್ರೀಟ್ ಆದ್ಮತ್ತೆ ಮೊದಲೇ ಕಲ್ಲು ಅಂತ ತೊಗೊಂಡ್ರೆ, ಗ್ರಾನೈಟ್ ಅಂತ ತೊಗೊಂಡ್ರೆ ಅದು ನಮ್ಮ ಕಂಪ್ನಿಯಿಂದ ನಮ್ಮ ದತ್ತಾ ಶ್ರೀರಾಮ್ ಸರು, ಶ್ರೀನಾಥ್ ಸರ್ ಅವ್ರುಗಳೇ ಇಟ್ಟಿದ್ದೆ ಇದರಲ್ಲಿ. ನಾನು ಅಲ್ಲೇ ಇರಲಿಲ್ಲ, ನಂತರದಲ್ಲಿ ಹಾಗೆ ಕಂಟಿನ್ಯೂ ಮಾಡಿರೋದು ಇದರಲ್ಲಿ ಅಂತ. ಅಲ್ಲಿ ಒಂದೇನು ಅಂದರೆ ಮನಸ್ಸಿಗೊಂದು ಭಾಸನ ಆಯಿತು. ಹಿಂದೆ ನಾವು ಕೇಳಿದ್ವಿ ಕಪಿಗಳೆಲ್ಲ ಶ್ರೀರಾಮ ಅಂತ ಬರೆದಿತ್ತು ಅಂತ ಅಂದ್ಬಿಟ್ಟು ಅಂತ. ಅದು ಮನಸ್ಸಿಗೆ ತುಂಬ ಬಂತು ಆ್ಯಕ್ಚುಲಿ. ಯಾಕೆ ನಾವು ಇಲ್ಲಿ ಶ್ರೀರಾಮ ಅಂತ ಒಂದು ಸೀಲ್ ಮಾಡಿಸ್ಬಿಟ್ಟು ಅಲ್ಲಿ ಒಂದು ಮೊಹರ ಒತ್ತಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಮನಸ್ಸಿಗೆ ಬಂತು. ಅದಕ್ಕೆ ನಮ್ಮ ರಾಜನಗರದ ಶ್ರೀನಾಥ್ ಅವರು ಅಂತ, ಅವರು ಹೆಸರು ಶ್ರೀನಾಥ್ ಅಂತಾರೆ. ಅವ್ರನ್ನ ಕೇಳಿ ಇದು ಮಾಡಿದಾಗ ಅವರು ಕ್ಲೀನಾಗಿ ಆ ಕಡೆ ಈ ಕಡೆ ಆಂಜನೇಯ ನಮಸ್ಕಾರ ಮಾಡೋ ರೀತಿ ಇದ್ದು ಮಧ್ಯೆ ಶ್ರೀರಾಮ ಅಂತ ಹೇಳ್ಬಿಟ್ಟು ಸಂಸ್ಕೃತದಲ್ಲಿ ಬರೆದು ಅದನ್ನು ಪ್ರತಿಯೊಂದು ಆದಷ್ಟು ಕಲ್ಲುಗಳ ಮೇಲೆಲ್ಲ ಶ್ರೀರಾಮ ಅಂತ ಅದೊಂದು ಮುದ್ರೆ ಹೊತ್ತಿದೆ ಇದರಲ್ಲಿ. ಹೇಗೆ ಆವಾಗ ಏನು ರಾಮಸೇತು ನಿರ್ಮಾಣ ಆಗುವಾಗ ಅದು ಮುಳುಗ್ದಿರ ಹಾಗಾಯ್ತು, ಹಾಗೆ ನಮ್ಮ ಸನಾತನ ಧರ್ಮ ಮುಳುಗ್ದೇನೆ ಇರಕ್ಕಿಲ್ಲ, ಇನ್ನೂ ಮೊಹರ ಹೊತ್ತಿದ್ದೀವಿ ನಾವು ಇದರಲ್ಲಿ. ನಿಜ. ಇಂಜಿನಿಯರಿಂಗ್ ಆಸ್ಪೆಕ್ಟ್ಗಳ ಬಗ್ಗೆ ಮಾತನಾಡ್ತಿದ್ರಿ, ಕಟ್ಟಡ ನಿರ್ಮಾಣದ ಬಗ್ಗೆ. ಈಗ ಸಹಸ್ರಾರು ವರ್ಷಗಳಿಂದ ಅದೊಂದು ಉಳಿದು ಹೋಗಿತ್ತು, ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳಿ ಹೋರಾಟಗಳು 500 ವರ್ಷಗಳಿಂದ ನಡೀತಾ ಬಂತು. ಅದಾದ ನಂತರದಲ್ಲಿ ಈಗ ಮಂದಿರ ನಿರ್ಮಾಣ ಆಗ್ತಿದೆ, ಇನ್ನೇನು ಲೋಕಾರ್ಪಣೆ ಕೂಡ ಆಗಿ ಹೋಗುತ್ತೆ. ಅಲ್ಲಿಗೆ ಮುಗ್ದು ಹೋಯ್ತಾ ಕೆಲಸ ಅಂತ ಹೇಳಿ, ಮಂದಿರ ನಿರ್ಮಾಣ ಆಯಿತು, ಎಲ್ಲರೂ ಬರ್ತಾರೆ, ಆನಂದದಿಂದ ರಾಮನನ್ನ ನೋಡ್ತಾರೆ, ನಮಸ್ಕಾರ ಮಾಡ್ತಾರೆ, ಮುಗ್ದು ಹೋಯ್ತಾ ಹಾಗಾದ್ರೆ ಅಂತ ಹೇಳಿ ಕೆಲಸ? ಇಲ್ಲಿ ರಾಮನ್ಗೆ ಮಂದಿರ ಕಟ್ಟೋದು ಒಂದು ಅಷ್ಟೇ ಉದ್ದೇಶ ಇಲ್ಲಿ ಏನಂತ ಹೇಳಿದ್ರೆ, ರಾಮನ ಪರ್ಸನಾಲಿಟಿ ಒಂದು ನೋಡ್ಬಿಟ್ರೆ ಹೌದು ಹೇಳಲ್ಲ, ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳ್ತಾರೆ ಆ್ಯಕ್ಚುಲಿ. ಯಾಕಂದರೆ ರಾಮ ಒಬ್ಬ ಧಾರ್ಮಿಕವಾಗಿ ಹೇಗೆ ನಡ್ಕೊಂಡ್ರೆ ತಾನು ಜೀವಾತ್ಮದಿಂದ ಪರಮಾತ್ಮ ಆಗ್ತಾನೆ ಅನ್ನೋ ಒಬ್ಬ ಮನುಷ್ಯ ಆದವನು ಹೇಗೆ ಪರಮಾತ್ಮ ಆಗಕ್ಕೆ ಸಾಧ್ಯ ಅಂತ ತೋರಿಸ್ಕೊಟ್ಟ ಮಹಾಪುರುಷ ಇರಲಿ, ಮರ್ಯಾದಾ ಪುರುಷೋತ್ತಮ ಇರಲಿ. ಒಬ್ಬ ಗಂಡನಾಗಿ, ಒಬ್ಬ ಮಗನಾಗಿ, ಒಬ್ಬ ತಂದೆಯಾಗಿ, ಒಬ್ಬ ಸ್ನೇಹಿತನಾಗಿ, ಒಬ್ಬ ಋಷಿಗಳಿಗೆ ಶಿಷ್ಯನಾಗಿ, ದಾಸನಾಗಿ, ಯಾವ ರೀತಿ ತೊಗೊಂಡ್ರೆ ಒಬ್ಬ ರಾಜನಾಗಿ ಎಲ್ಲ ರೀತಿಯನ್ನು ತೊಗೊಂಡ್ರೆ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಇರೋವಂಥ ಒಂದು ಇದಂತ ಹೇಳಿದ್ರೆ ರಾಮನ ಇದು ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಇದು ಯಾತಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ರಾವಣ ಹೇಳ್ತಾನೆ, ನನಗೆ ವಧೆ ಆಗಬೇಕಾದ್ರೆ, ನನ್ನ ಒಂದು ಅಂತ್ಯ ಆಗಬೇಕಾದ್ರೆ ಕೇವಲ ಮನುಷ್ಯರಿಂದ ಮಾತ್ರ ಆಗಬೇಕು ಅಂತ ರಾವಣನ ಒಂದು
ಅವನು ವರ ಕೇಳ್ಕೊಂಡಿರ್ತಾನೆ ಬ್ರಹ್ಮನಲ್ಲಿ. ಆಗ ಹೇಳಿದಾಗ ಮನುಷ್ಯ ಅವತಾರ ಆಗಬೇಕು ಅಂತ ಹೇಳಿಬಿಟ್ಟು ಪರಮಾತ್ಮ ಅವತಾರ ಎತ್ತಿದ್ದಂಥದ್ದು ಇದರಲ್ಲಿ. ಅದರಲ್ಲಿ ಹೇಳ್ಬೇಕಂದ್ರೆ ಈ ಮನುಷ್ಯರು ಏನೇನು ಕಷ್ಟಪಟ್ಟರು, ಹೇಗೆ ಇದು ಮಾಡಿದ್ರು, ಆ ರೀತಿಯೇ ಆ ರೀತಿಯೇ ರಾಮ ತನ್ನ ಜೀವನ ನಡೆಸಿ ನಂತರ ಅವನು ಪರಮಾತ್ಮ ಆಗಿ ತೋರಿಸ್ಕೊಟ್ಟೇನೆ. ಇವತ್ತಿಗೂ ಇದು ಸಾಧ್ಯ. ಎಲ್ಲರೂ ಹಾಗೆ ನಡ್ಕೊಂಡ್ರೆ, ರಾಮನ ಗುಣಗಳನ್ನು ನಾವು ತಂದುಕೊಂಡ್ರೆ, ನಾವು ಅಳವಡಿಸ್ಕೊಂಡ್ರೆ ಖಂಡಿತ ನಾವು ಒಂದು ದಿವಸಕ್ಕೆ ನಾವು ಆ ಒಂದು ಸ್ಥಿತಿಗೆ ಹೋಗಬೇಕು ಅಂತ ತೋರಿಸ್ಕೊಟ್ಟು ಅದರಲ್ಲಿ ಜೊತೆಗೆ ಇದರಲ್ಲಿ ಭಾಗವತದಲ್ಲಿ ಇದು ಬರುತ್ತೆ. ಅವನು ಕೃಷ್ಣ ಲೀಲೆಗಳಲ್ಲಿ ಇರಲಿ, ಕೃಷ್ಣ ಯಶೋಧ ತೊಡೆ ಮೇಲೆ ಮಲಗಿರ್ತಾನೆ. ಆ ಟೈಮಲ್ಲಿ ಇದ್ದಕ್ಕಿದ್ದಾಗ ಕನ್ವರ್ಸ್ಕೊತಾನೆ, ಲಕ್ಷ್ಮಣ ಎಲ್ಲಿ ನನ್ನ ಧನುಸ್ಸು ಅಂತ ಹೇಳಿ ಇದು ಮಾಡ್ತಾನೆ. ಅಂದರೆ ಏನು, ಆ ಒಂದು ರಾಮಾವತಾರದ ಕನ್ವರ್ಕಿ ಇಲ್ಲೂ ಮುಂದುವರೆದಿದೆ ಅಂತ ಹೇಳಿದ್ರೆ ಆ ಭಗವಂತನ ಅವತಾರವೇ ಅಂತ ಹೇಳಿಬಿಟ್ಟು, ಬರೀ ಮನುಷ್ಯ ಅಲ್ಲ ಇರಲಿ. ಜೊತೆಗೆ ರಾಮ ಅಂತ ಹೇಳಿದ್ರೆ ಬರೀ ಭರತಖಂಡಕ್ಕೆ ಹಾಕ್ಕೊಳ್ಳಿ ಅಥವಾ ಅಯೋಧ್ಯೆಗೆ ಸೀಮಿತ ಅಲ್ಲ, ಇಡೀ ಪ್ರಪಂಚಕ್ಕೆ, ಇಡೀ ಸೃಷ್ಟಿಗೆ ಮರ್ಯಾದಾ ಪುರುಷೋತ್ತಮ ಹೇಳಲ್ಲ. ಅವನ ಆದರ್ಶಗಳು ಎಲ್ಲರೂ ಪಾಲಿಸಬೇಕು, ಆಮೇಲೆ ಸಾರ್ಥಕ್ಯ. ಇಲ್ಲಿ ಬರೀ ಮಂತ್ರ ಕಟ್ವಿ, ಪೂಜೆ ಮಾಡಿದ್ವಿ, ದರ್ಶನ ಮಾಡಿದ್ವಿ, ಏನೋ ಹೊಟ್ಬಿಟ್ವಿ ಅಂತ ಅಲ್ವೇ ಇಲ್ಲ. ಇದರಲ್ಲಿ ಆದರ್ಶ ಏನು ಗುಣಗಳನ್ನಿದ್ದಲ್ಲ ಅದನ್ನು ಕಿಂಚಿತ್ತಾನ ನಾವು ಅಳವಡಿಸ್ಕೊಂಡು ನಮ್ಮನೆ ಮಕ್ಕಳಿಗೆ ಹೇಳ್ಕೊಟ್ರೆ ಇದು ಮಾಡಿದ್ರೆ ಹೇಳಲ್ಲ. ಆ ರೀತಿ ಒಂದು ಸನಾತನ ಧರ್ಮ ಒಂದು ಸಂಸ್ಥಾಪನೆ ಆದರೆ, ಈಗ ಇದರಲ್ಲಿ ಪುನಃ ಸಂಸ್ಥಾಪನೆ ಆದರೆ ಇದರಲ್ಲಿ ಖಂಡಿತ ಅದೇ ಸಾರ್ಥಕ್ಯ ಅಂತ ಅನ್ಸುತ್ತೆ ಈ ರಾಮಂದಿರಕ್ಕೆ. ನಿಜ ನಿಜ ನಿಜ. ನೀವು ಸನಾತನ ಧರ್ಮದ ಬಗ್ಗೆ ಮಾತನಾಡ್ತಾ ಇದ್ರಿ. ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಹಾಗೆ ಧರ್ಮ ಇದೆರಡೂ ಕೂಡ ಬೆರೆತು ಹೋಗ್ತಾ ಇದೆ. ಬೇಕೋ ಬೇಡವೋ ಗೊತ್ತಿಲ್ಲ, ಪದೇ ಪದೇ ಧರ್ಮದ ವಿಚಾರಗಳು ರಾಜಕೀಯ ಲೇಪನಗೊಂಡು ಚರ್ಚೆ ಆಗ್ತಾ ಇದೆ. ಆದರೆ ಸನಾತನ ಧರ್ಮ ಅಂದಿದ್ದು ರಾಜಕೀಯಕ್ಕೆ ಅತೀತವಾದಿದ್ದು, ರಾಜಕೀಯವನ್ನ ಮೀರಿದ್ದು. ಹೀಗಾಗಿ ನಮ್ಮ ಈ ಜನರೇಷನು ಹಾಗೆ ಮುಂದಿನ ಜನರೇಷನ್, ಮುಂದಿನ ತಲೆಮಾರು ಕೂಡ ಸನಾತನ ಧರ್ಮ, ಅದರ ಮೌಲ್ಯಗಳು, ಅದನ್ನು ಅಳವಡಿಸ್ಕೊಳ್ಳೋದು ಹಾಗೆ ಅದನ್ನು ಜೀವಂತವಾಗಿ ಇಡೋದು ಎಷ್ಟು ಮುಖ್ಯ ಆಗುತ್ತೆ ಅಂತ ಹೇಳಿ. ಇಲ್ಲಿ ಒಂದು ಹೇಳಬೇಕು ಅಂತ ಹೇಳಿದ್ರೆ, ರಾಜನಿಗೆ ಕಾಲ ಅಂತಲೂ ಹೆಸರುಂಟು. ರಾಜನಿಗೆ ಕಾಲ ಅಂತಲೂ ಹೇಳ್ತಾರೆ. ಅಂದರೆ ಏನು, ರಾಜ ಹೇಗೆ ಒಂದು ಧಾರ್ಮಿಕವಾಗಿ ನ್ಯಾಯಬದ್ಧವಾಗಿ ಒಂದು ಆಡಳಿತ ಕೊಟ್ಟರೆ ಆವಾಗ ಕಾಲ ಕೂಡ ಬದಲಾಗುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ಫಾರ್ ಎಕ್ಸಾಂಪಲ್ ಹೇಳಿದ್ರೆ ರಾಮರಾಜ್ಯ ಅಂತ ಹೇಳಿದ್ರೆ, ರಾಮರಾಜ್ಯ ಅಂದರೆ ಏನು ಅಂತ ಹೇಳಿದ್ರೆ, ಇಡೀ ಈಗ ಕೃತಯುಗದಲ್ಲಿ ಧರ್ಮ ಅಂದರೆ 4 ಇದರಲ್ಲಿ ಕಾಲದಲ್ಲಿ ನಿಂತಿತ್ತು ಅಂತ ಹೇಳ್ತಾರೆ. ತ್ರೇತಾಯುಗದಲ್ಲಿ 3 ಕಾಲಲ್ಲಿತ್ತು ಧರ್ಮ ನಿಂತಿತ್ತು ಅಂತ ಹೇಳ್ತಾರೆ. ಅಂದರೆ ಸ್ಟೆಬಿಲಿಟಿ ಅಂತ ಅಂದ್ಬಿಟ್ಟು ಅಂತ. ಆ ರೀತಿ ದ್ವಾಪರಯುಗದಲ್ಲಿ 2 ಕಾಲಲ್ಲಿ, ಹಾಗೆ ಕಲಿಯುಗದಲ್ಲಿ 1 ಕಾಲದಲ್ಲಿ ಇತ್ತು ಅಂತ ನಿಂತಿದೆ ಅಂತ ಹೇಳ್ತಾರೆ. ಇದರಲ್ಲಿ ಅಂದರೆ ನಡೆಸಿ ಹೋಗ್ತಾ ಇದೆ ಧರ್ಮ ಅಂತ ಕಾಲಕ್ಕೆ ಅಂತ. ಆದರೆ ರಾಮರಾಜ್ಯದಲ್ಲಿ 4 ಕೃತಯುಗದ ಲಕ್ಷಣಗಳೆಲ್ಲ ಬಂದ್ಬಿಟ್ಟಿತ್ತು ಅಂದರೆ 4 ಕಾಲಲ್ಲೂ ಧರ್ಮ ಇತ್ತು ಅಂತ ಹೇಳ್ಬಿಟ್ಟು. ಅಂದರೆ ರಾಜ ಎಷ್ಟು ಚೆನ್ನಾಗಿದ್ರೆ ಹಾಗೆ ಧರ್ಮ ಇರುತ್ತೆ. ಧರ್ಮ ಅಂದರೆ ಇನ್ನೊಂದು ಎಲ್ಲರೂ ಮಿಸ್ಟೇಕ್ ಮಾಡ್ಕೊತಾರೆ, ರಾಜಕೀಯ ಬೇರೆ ಅಥವಾ ಧರ್ಮ ಬೇರೆ ಅಂತ ಹೇಳ್ತಾರೆ. ಹಾಗಲ್ಲ, ನಾವು ಬೆಳಗಿಂದ ರಾತ್ರಿವರೆಗೂ ಹೇಗೆ ನಡ್ಕೋಬೇಕು ಅನ್ನೋದ್ರೆ ಧರ್ಮ ಅಂತ ಹೇಳಿದ್ರೆ, ಇವಾಗ ಹೇಳಿ ಅದು ಧರ್ಮ ಬಿಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಕೆಲಸ ಹೇಗೆ ಮಾಡಬೇಕು, ನೀವು ಚೆನ್ನಾಗಿ ಮಾಡಬೇಕು, ಸತ್ಯವಾಗಿ ಮಾಡಬೇಕು, ನ್ಯಾಯವಾಗಿ ಮಾಡಬೇಕು ಅಂದರೆ ಅಲ್ಲಿ ಧರ್ಮ ಬಂದೇ ಬರುತ್ತೆ. ಊಟ ಮಾಡಬೇಕು, ಹೇಗೆ ಮಾಡಬೇಕು ಹೇಳಲ್ಲ, ಪ್ರಾಣಿಗಳ ಥರ ತಿನ್ನಬೇಕು ಅಥವಾ ಹೇಗೆ ತಿನ್ನಬೇಕು ಅಂತ ಹೇಳಿದ್ರೆ ಅದಕ್ಕೂ ಇದೆ. ಒಂದು ಪರಮಾತ್ಮನ ಸಲ್ಲಿಸ್ತೀನಪ್ಪ, ನೀವು ಒಬ್ಬಂಗೆ ನಾವು ಊಟ ಕೊಟ್ಟು ತಿನ್ನು, ಅಲ್ಲೂ ಧರ್ಮ ಬರುತ್ತೆ. ನೀವು ಎಲ್ಲೂ ಧರ್ಮವನ್ನು ಬಿಟ್ಟು ಜೀವನ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಧರ್ಮ ಅಂದರೆ ಇನ್ನೇನಿಲ್ಲ, ಈಗ ಹೇಗೆ ಒಂದು ಇದು ISI ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ಬಿಟ್ಟು ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಾಕೊಳ್ಳಿ, ಅದು ಅಲ್ಲಿ ಕೊಡ್ತಿರೋ ಆ ರೀತಿ ಈ ಜೀವನವನ್ನು ಸಾರ್ಥಕ್ಯಪಡಿಸ್ಕೊಳ್ಳೋಕ್ಕೆ ಒಂದು ಏನಿದೆ ಅದೇ ಧರ್ಮ. ಎಲ್ಲರೂ ಮಿಸ್ಟೇಕ್ ಮಾಡ್ಕೊಬಾರ್ದು. ಏನು ಧರ್ಮ ಅಂದರೆ ಸಂಸ್ಕೃತದಲ್ಲಿ ಹೇಳ್ಬಿಡಿದ್ದಾರೆ, ವೇದ ಹೇಳ್ಬಿಡಿದೆ, ಆ ರೀತಿ ಅಲ್ಲ ಇರಲಿ. ಆ ರೀತಿ ಇರಲಿ. ನೋಡಿ, ಈಗ ರಾಮಾಯಣನ ಮಹಾಭಾರತನ ಪಂಚಮ ವೇದ ಅಂತ ಹೇಳ್ತಾರೆ. ಎಲ್ಲರಿಗೂ ವೇದ ಅರ್ಥವಾಗಲ್ಲ, ಎಲ್ಲರಿಗೂ ಓದೋಕ್ಕಾಗಲ್ಲ. ಆ ರೀತಿನ ಅದನ್ನು ಕಥಾರೂಪವಾಗಿ ಹೇಳಬೇಕಾದ್ರೆ ಎಲ್ಲರಿಗೂ ಮುಟ್ಟುತ್ತೆ ಅನ್ನೋ ದೃಷ್ಟಿನಲ್ಲಿ ಈ ರಾಮಾಯಣ ಮಹಾಭಾರತಾದಿಗಳಲ್ಲಿ ಹೇಳಿದ್ದಾರೆ ಆಯ್ತಲ್ಲಿ. ಯಾಕೆ ನೋಡಪ್ಪ ಹೇಗೆ ನಡ್ಕೋಬೇಕು, ನೋಡ ರಾಮಂತರ ನಡ್ಕೊಳ್ಳಪ್ಪ ಅನ್ನೋ ರೀತಿ ಆ ಒಂದು ಎಕ್ಸಾಂಪಲ್ ಬೇಕಲ್ವಾ ಇದರಲ್ಲಿ. ಆವಾಗ ಎಲ್ಲರೂ ಇನ್ಸ್ಪಿರೇಷನ್ ಆಗುತ್ತೆ. ಬರೀ ಸಂಸ್ಕೃತದಲ್ಲಿ ವೇದ ಹೇಳ್ಬಿಟ್ಟು ಯಾರಿಗೂ ಅರ್ಥವಾಗಲ್ಲ. ಈಸಿ ಅಂತ ಹೇಳಿದ್ರೆ, ನೋಡಪ್ಪ ರಾಮಂತರ ಇರು ನೀನು, ಇಲ್ಲ ನೀವು ಓದಬೇಕು, ಹೀಗಿರು ನೀನು, ಹೀಗೆ ಓದು, ರಾಮಾನುಜಮ್ಮ ಆಗು, CV ರಾಮನ್ ಆಗು, ಅಥವಾ ವಿಶ್ವೇಶ್ವರಯ್ಯನವ್ರ ಥರ ಇರಬೇಕು ನೀನು ಇಂಜಿನಿಯರ್. ಈ ರೀತಿ ಒಂದು ಎಕ್ಸಾಂಪಲ್ಸ್ ಅಲ್ಲ. ಆ ರೀತಿ ಕಂಪ್ಲೀಟ್ ನಮ್ಮ ಈ ಜೀವನ ಸಾರ್ಥಕ್ಯ ಪಡಿಸ್ಕೋಬೇಕಾದ್ರೆ ರಾಮಂತರ ಇರು ಅಂತ ಹೇಳಿಬಿಟ್ರೆ ಅಲ್ಲಿ ಇನ್ ಟೋಟಾಲಿಟಿ ಎಲ್ಲವೂ ಸೇರಿಬಿಡುತ್ತೆ ಅಲ್ಲಿ ಇರಲಿ. ರಾಮರಾಜ್ಯ ಸ್ಥಾಪನೆ ಆಗಬೇಕು, ಧರ್ಮ ಪುನಃಸ್ಥಾಪನೆ ಆಗಬೇಕು, ಹಾಗೆ ಎಲ್ಲ ಕಡೆ ಕೂಡ ಸನಾತನ ಧರ್ಮದ ಬಗ್ಗೆ ಹೆಮ್ಮೆಯಿಂದ ಮಾತನಾಡೋ ರೀತಿಯಲ್ಲಿ ಆಗಬೇಕು. ಈ ರೀತಿ ಚರ್ಚೆ ಆಗುತ್ತೆ. ಬಟ್ ಅದು ಸಾಕಾರ ಆಗೋದು ಹೇಗೆ ಅಂತ ಹೇಳಿ, ಯಾರಿಂದ ಆಗಬೇಕು ಪ್ರೇರಣೆ, ನಮ್ಮಗಳ ಪಾತ್ರ ಅಂದರೆ ಪ್ರತಿಯೊಬ್ಬರ ಪಾತ್ರ ಎಷ್ಟಿರುತ್ತೆ ಇದರಲ್ಲಿ ಅಂತ ಹೇಳಿ. ಇದಕ್ಕೆ ಹೇಳಬೇಕಂತ ಇದು ಮನೆಯಲ್ಲಿ ಶುರು ಆಗಬೇಕು. ಜೊತೆಗೆ ಚಿಕ್ಕ ಮಕ್ಕಳಿಂದ ಅವ್ರಿಗೆ ಒಂದು ಆ ಸಂಸ್ಕಾರ ಅಂತ ಕೊಡಬೇಕು. ಇಲ್ಲಿ ನೋಡಿ, ಇವಾಗ ಇಂಟೆಲಿಜೆನ್ಸ್ ಬೇರೆ, ಅಕಾಡೆಮಿಕ್ಸ್ ಅದೆಲ್ಲ ಬೇರೆ. ಆ್ಯಕ್ಚುಲಿ ಅದೆಲ್ಲ ಒಂದು ಇದು ಸರಿ ಇದರಲ್ಲಿ. ಇವಾಗ ಹೇಗೆ
ನೀವು ಬರೀ ಇಂಟೆಲಿಜೆನ್ಸು ಅಕಾಡೆಮಿಕ್ಸ್ ಆ ರೀತಿ ತೊಗೊಂಡ್ರೆ ಒಂದು ತಿರುಪತಿ ವೆಂಕಟರಮಣನೋ ಸೈಂಟಿಫಿಕ್ ಆಗಿ ಅದು ಗ್ರಾನೈಟ್ ಅಂತ ಆಗ್ಬಿಡುತ್ತೆ. ಅಲ್ಲಿ ಜೀವ ತುಂಬಬೇಕು ಅಂತ ಹೇಳಿದ್ರೆ ಅಲ್ಲಿ ಪೂಜಾದಿಗಳನ್ನ ಪ್ರತಿಷ್ಠಾಪನೆ ಆ ರೀತಿ ಅದ್ರಾಗೆ ಜೀವ ಹೇಗೆ ಬರುತ್ತೋ ಹಾಗೆ ಮಕ್ಳಿಗೂ ಆ ರೀತಿ ಒಂದು ಸಂಸ್ಕಾರ ಅನ್ನೋದು ಅಂದರೆ ಅಲ್ಲಷ್ಟು ಸಂಸ್ಕಾರ ಆದರೆ ಅಂದರೆ ಪ್ರತಿಷ್ಠಾಪನೆ ಒಂದು ಸಂಸ್ಕಾರ ಇರಲಿ. ಆ ರೀತಿ ಇಲ್ಲೂ ಮಕ್ಳಿಗೂ ಆ ಸಂಸ್ಕಾರ ಕೊಟ್ಟು ಇದು ಮಾಡಿದ್ರೆ ಸತ್ಪ್ರಜೆಗಳಾಗ್ತಾರೆ. ನಿಜ ನಿಜ. ಸನಾತನ ಧರ್ಮ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚಿನ ಹೇಳಿಕೆಗಳನ್ನ ಗಮನಿಸಿದ್ರೆ ಇಲ್ಲಿ ವರ್ಣಭೇದ ಇದೆ, ಜಾತಿ ವಿಚಾರವನ್ನ ಇಟ್ಕೊಂಡು ಕೆಲವರನ್ನ ತುಳಿದು ಕೆಲವರನ್ನ ಮತ್ತಷ್ಟು ಮೇಲಕ್ಕೇರಿಸುವ ಒಂದು ಪದ್ಧತಿ ಇದೆ. ಹಾಗೆ ಇದರಲ್ಲಿ ಅನೇಕ ಏನು ಹೇಳ್ತೀರಿ ಮನುಷ್ಯರನ್ನ ಮುಂದೆ ಹೋಗೋದ್ಕಿಂತ ಹಿಂದೆ ಎಳೆಯುವಂತಹ ಕೆಲವೊಂದಷ್ಟು ಪದ್ಧತಿಗಳ ಆಚರಣೆ ಇದೆ. ಈ ರೀತಿಯಾಗಿ ಟೀಕಿಸುವವರು ಸನಾತನ ಧರ್ಮ ಅಂದ ತಕ್ಷಣ ಮನುಸ್ಮೃತಿನೇ ಅದರ ಅನುಯಾಯಿಗಳೇ ಎಲ್ಲರೂ ಅಂತ ಹೇಳಿ ಮಾತನಾಡೋದು ಎಷ್ಟು ಸರಿ ಇದು ಅಂತ ಹೇಳಿ ನೋಡಿ, ಅವ್ರವ್ರಿಗೆ ಸ್ವಾರ್ಥಕ್ಕೆ ಎಷ್ಟೋ ರೀತಿ ವ್ಯಕ್ತಪಡಿಸ್ತಾರೆ. ನಮಗೆ ಅವ್ರ ವಿಷಯ ಬೇಡ ಇರಲಿ ಹೇಳಲ್ಲ. ಆ್ಯಸ್ ಎ ಸನಾತನಿಗಳು ನಮಗೇನು ಹೇಳಿದೆ, ಯಾಕಂದರೆ ಸನಾತನ ಧರ್ಮ ಪರಿಪಾಲಿಸ್ಕೊಂಡು ಹಾಳಾದವ್ರು ಯಾರೂ ಇಲ್ಲ, ಹೇಳಬೇಕು ಯಾರೂ ಇಲ್ಲ. ಯಾಕಂದರೆ ಆ ರೀತಿದು ಯಾವುದೂ ಹೇಳೇ ಇಲ್ಲ ಇದರಲ್ಲಿ. ನಮ್ಮ ಈ ಒಂದು ಇದರಲ್ಲಿ ಏನೋ ಜನ್ಮದಲ್ಲಿ ಸಾರ್ಥಕ್ಯ ಪಡಿಸ್ಕೊಳ್ಬೇಕು, ಏನಪ್ಪ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಯಾಕಂದರೆ ಇವತ್ತು ಎಲ್ಲೂ ಹೇಳಿ ಸನಾತನ ಧರ್ಮ ಮಾಡಿದವರು ಯಾರು ತೊಂದರೆ ಮಾಡೀರಿ ಹೇಳಿ, ಯಾರು ಫಾಲೋ ಮಾಡಲ್ವೋ ಅಂಥವ್ರು ಇದಾಗುತ್ತೆ ಹೊರತು ಸನಾತನ ಧರ್ಮ ಫಾಲೋ ಮಾಡೋದ್ರಿಂದ ಯಾವತ್ತೂ ಏನು ತೊಂದರೆ ಆಗ ಸಾಧ್ಯನೇ ಇಲ್ಲ. ಯಾಕಂದರೆ ಆ ರೀತಿ ಇಲ್ಲವೇ ಇಲ್ಲ ಅಲ್ಲಿಗೆ ನೀವು ಈ ಮಾತು ಹೇಳಿದ ತಕ್ಷಣ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಹೇಳಿಕೆ, ಅದಕ್ಕೆ ವಿರುದ್ಧವಾಗಿ ಹಿಂದೂ ರಾಷ್ಟ್ರ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳೋದು. ಈಗ ರಾಮ ಅಂದ ತಕ್ಷಣ ಹಿಂದೂಗಳಿಗೆ ಮಾತ್ರ ಸೀಮಿತವಾದ ದೇವರು, ರಾಮನನ್ನು ನಾವು ಎಷ್ಟು ಮುನ್ನೆಲೆಗೆ ತರ್ತೀವೋ ಅಷ್ಟು ಕೇವಲ ಹಿಂದೂ ಧರ್ಮವನ್ನು ಮುಂದೆ ತರ್ತಿದ್ದೀವಿ, ಬೇರೆ ಧರ್ಮವನ್ನು ನಾವು ಪಕ್ಕಕ್ಕೆ ಸರಿಸ್ತಿದ್ದೀವಿ, ಹಿಂದೆ ತಳ್ತಿದ್ದೀವಿ ಅಥವಾ ಧರ್ಮದ ಅನುಯಾಯಿಗಳನ್ನು ತುಳಿತಿದ್ದೀವಿ, ಈ ರೀತಿಯ ಹೇಳಿಕೆ ಬಂದ್ಬಿಡುತ್ತೆ. ಖಂಡಿತ ಅದು ತಪ್ಪು. ಯಾಕಂದರೆ ಇದು ಇವಾಗ ಹೇಗೆ ನೋಡಿ, ಇವಾಗ ಸಪೋಸ್ ಒಂದು ಹೇಳಿದೆ ಇಂಜಿನಿಯರಿಂಗ್ ಇರಲಿ ಇದು ಒಂದೊಂದಕ್ಕೊಂದು ಸ್ಟ್ಯಾಂಡರ್ಡ್ಸ್ ಇದೆ ಅಂತ ಹೇಳ್ಬಿಟ್ಟು, ಇಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿದ್ರೆ ಎಲ್ಲರಿಗೂ ಬದುಕೋಕ್ಕೆ ಅರ್ಹತೆ ಉಂಟು, ಎಲ್ಲರೂ ಸುಖವಾಗಿರಬೇಕು, ಎಲ್ಲರೂ ಧಾರ್ಮಿಕರಾಗಿರಬೇಕು ಅಂತ ಹೇಳಿ ಅದಕ್ಕೆ ನಮ್ಮ ಹೇಳಿದ್ರೆ ಸ್ವಧರ್ಮ ನಿಧರ್ಮಶ್ರೇಯ ಅಂತಲೇ ಹೇಳ್ತಾರದು. ಎಲ್ಲರೂ ಅವ್ರವ್ರ ಧರ್ಮ ಇದು ಮಾಡಿ ಅಂತ, ಯಾರಿಗೂ ಏನು ತೊಂದರೆ ಆಗ್ದಿರ ಬದುಕಿ ಅಂತ ಹೇಳ್ತಾ ಇದೆ. ಅದು ಧರ್ಮ ಎಲ್ಲೂ ಹೇಳುತ್ತೆ. ಆದ್ದರಿಂದ ಖಂಡಿತ ಅದು ಎಲ್ಲರಿಗೂ ಹೇಳಿ. ಈಗ ಯಾವುದೋ ಒಂದು ಇದರಲ್ಲಿ ಒಳ್ಳೆ ಇವರು ಇದ್ದಾರೆ ಅಂತ ಹೇಳಿದ್ರೆ ಎಲ್ಲರಿಗೂ ಅದರಲ್ಲಿ ಒಳ್ಳೆಯ ಅಂಶ ತೊಗೊಳೋದ್ರಲ್ಲಿ ಏನಿದೆ ಇದರಲ್ಲಿ. ಆ ರೀತಿ ರಾಮನ ಆದರ್ಶ ಎಲ್ಲರಿಗೂ ಬೇಕಾಗಿದ್ದೆ, ಮನುಕುಲಕ್ಕೆ ಬೇಕಾಗಿದ್ದು ಇದರಲ್ಲಿ ಖಂಡಿತ ಅಲ್ಲಲ್ವೇ. ಈಗ ಒಂದು ನ್ಯಾಯಯುತವಾಗಿ ಅಥವಾ ಒಂದು ಯಾರಿಗೂ ತೊಂದರೆ ಆಗ್ದಿರ ಬದುಕಬೇಕು ಅಂತ ಹೇಳಿದ್ರೆ ಅದು ಎಲ್ಲಿಂದ ಬಂದರೂ ನಾವು ಇದನ್ನು ತೊಗೊಳ್ತೀವಿ ಅದನ್ನೆಲ್ಲ. ಅದಕ್ಕೆ ಈ ಒಂದು ಇದಕ್ಕೆ ವಸುದೈವ ಕುಟುಂಬಕಂ ಅಂತ ಹೇಳ್ತೀವಿ, ಈ ಪ್ರಪಂಚವೇ ಒಂದು ಕುಟುಂಬ ಅಂತ ಹೇಳ್ತೀವಿ ಇದರಲ್ಲಿ. ಯಾಕೆಂದರೆ ಹೌದು, ಆದರ್ಶ ಅನ್ನೋದು ಮನುಕುಲಕ್ಕೆ ಆಗತ್ತೆ ಹೊರತು ಅವ್ರಿಗೇನು ತಲ್ಲವೇ ಇಲ್ಲ. ನಮಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ ಅದು ಆದರ್ಶ ಅನ್ನೋದು ಇದರಲ್ಲಿ. ನಿಜ. ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳೋದಾದ್ರೆ, ಮಂದಿರ ನಿರ್ಮಾಣದ ನಿಜ ಉದ್ದೇಶ ಅಂದ್ರೆ ಎಷ್ಟೋ ಮಂದಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು, ಅಲ್ಲೊಂದು ಭವ್ಯ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳಿ ಪ್ರಾಣವನ್ನೇ ಸಮರ್ಪಣೆ ಮಾಡಿದವರಿದ್ದಾರೆ. ಅವರೆಲ್ಲರ ಪ್ರಾಣ ಬಲಿದಾನಕ್ಕೆ ಸಾರ್ಥಕತೆ ಸಿಗಬೇಕು ಅಂತಂದ್ರೆ ಆ ಮಂದಿರ ನಿರ್ಮಾಣದ ನಂತರದಲ್ಲಿ ಆ ಮಂದಿರಕ್ಕೆ ಬರುವವರು, ಅಲ್ಲಿರುವ ರಾಮನನ್ನ ಅನುಸರಿಸುವವರು ಯಾವ ರೀತಿ ಬದುಕನ್ನ ಕಟ್ಕೊಳ್ಬೇಕು, ಯಾವ ರೀತಿ ಆದರ್ಶಗಳನ್ನ ಪಾಲನೆ ಮಾಡಬೇಕು ಅಂತ ಹೇಳಿ ನಿಮಗೆ ರಾಮಾಯಣದಲ್ಲೆಲ್ಲ ಉಲ್ಲೇಖ ಇದೆ. ರಾಮ ನೋಡಿ ಏನೇ ವೇದ ಹೇಳ್ಬಿಡುತ್ತೆ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ. ಈ ರೀತಿ ಪ್ರತಿಯೊಂದನ್ನು ಸ್ಟ್ಯಾಂಡರ್ಡ್ಸನ್ನು ಫಾಲೋ ಮಾಡಿದವನು ರಾಮ ಇದರಲ್ಲಿ. ಅಲ್ಲಿ ನೋಡಿ, ಅಲ್ಲಿ ಕೃಷ್ಣ ಅವತಾರದಲ್ಲಿ ಮಾಯೆಗೆ ಇದೆ, ಇಲ್ಲಿ ಏನೂ ಮಾಯೆ ಇಲ್ಲ. ರಾಮ ಒಬ್ಬ ಮನುಷ್ಯ, ನಾರ್ಮಲ್ ಮನುಷ್ಯ ಹೇಗಿದ್ನೋ ಹಾಗೆ ಬದುಕ್ತವನು, ಹಾಗೆ ತೋರಿದವನು ಇದರಲ್ಲಿ. ನಿಮಗೆ ತೊಗೊಂಡ್ರೆ ಪಿತೃಭ್ಯೋ ನಮಃ ಪಿತೃವಾಕ್ಯ ಪರಿಪಾಲನೆಗೋಸ್ಕರ ಅಂಥ ಸಾಮ್ರಾಜ್ಯವನ್ನು ಬಿಟ್ಟು ಹೊಟ್ಟೋದ ಇದರಲ್ಲಿ ಹೇಳಲ್ಲ. ಆ ರೀತಿಯಿಂದ ಆ ಒಂದು ಗುಣಗಳನ್ನು ಅಂದರೆ ಏನು ಅಂತ ಹೇಳಿದ್ರೆ ಅಲ್ಲಿ ಯಾವುದು ನಮ್ಮ ಜೀವನಕ್ಕೆ ಯಾವ್ದು ಬೇಕೋ ಆ ರೀತಿ ಇದನ್ನು ಪ್ರತಿಯೊಂದನ್ನು ಆ ರೀತಿ ಅಳವಡಿಸ್ಕೋಬೇಕಾಗುತ್ತೆ ಇದರಲ್ಲಿ. ಯಾಕೆಂದರೆ ಅದನ್ನು ಬಿಟ್ಟು ಬದುಕಿಬಿಟ್ರೆ ಮನುಷ್ಯ ಜನ್ಮಕ್ಕೆ ಅದೇನೋ ವೇಸ್ಟ್ ಆಗಿಬಿಡುತ್ತೆ. ಯಾಕೆಂದರೆ ಇವತ್ತು ನಾವು ಮನುಷ್ಯರು ಇದು ಮಾಡ್ತಾಯಿದ್ವಿ, ಆದರೆ ನಾಳೆ ಸಹ ಯಾವ ಜನ್ಮ ಬರುತ್ತೋ ಹೇಗೆ ಬರುತ್ತೆ. ಯಾಕೆಂದರೆ ಪ್ರಾಣಿಗಳು ಎಲ್ಲ ಇರುತ್ತಲ್ಲ, ಇವೆಲ್ಲ ಹಿಂದೆ ಮನುಷ್ಯ ಜನ್ಮ ಬಂದೇ ಆ ಒಂದು ಪುಣ್ಯ ಪಾಪಗಳಿಂದ ನಾವು ಆ ಜನ್ಮ ತಾಳಿದೆ ಆ್ಯಕ್ಚುಲಾಗಿ ಇರಲಿ. ಯಾಕೆಂದರೆ ಇಲ್ಲ ಅಂತ ಹೇಳಿದ್ರೆ ನೋಡಿ, ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಲ್ಲಿ ಪ್ರಾಣಿಗಳನ್ನ ಬಿಟ್ಬಿಡ್ತಾರೆ. ಯಾಕೆ ಪ್ರಾಣಿಗಳಾಗಿ ಅವ್ರು ಹುಟ್ಟಿದ್ರು, ಯಾಕೆ ಮರವಾಗಿ ಹುಟ್ಟುದು ಅಂತ ಹೇಳಿದ್ರೆ
ಅದು ಪಾಪಕರ್ಮಗಳಿಂದನೇ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಈಗ ನಾವು ಆಗ್ತಾ ಇರುವ ಚಟುವಟಿಕೆಗಳನ್ನ ಗಮನಿಸಿದ್ರೆ ಕಾಶಿಯಲ್ಲಿ ಜ್ಞಾನವ್ಯಾಪಿಯಲ್ಲಿ ಮುಳುಗೋಗಿದ್ದ ಕಾಶಿ ವಿಶ್ವನಾಥ ಮತ್ತೆ ಪುನಃಸ್ಥಾಪನೆ ಆಗ್ತಾ ಇದ್ದಾನೆ. ಮಥುರೆಯಲ್ಲಿ ಮಸೀದಿಯ ಕೆಳಗೆ ಹುದುಗಿ ಹೋಗಿದ್ದ ಕೃಷ್ಣ ಜನ್ಮಸ್ಥಾನದ ಬಗ್ಗೆ ಕಾನೂನಾತ್ಮಕ ಸಂಘರ್ಷಗಳು ಪ್ರಾರಂಭ ಆಗಿದೆ. ಇತ್ತ ನಾವು ಇದೇ ಭೂಮಿಯ ಇತಿಹಾಸವನ್ನ ನೋಡೋದಾದ್ರೆ ರಾಮನ ಮಂದಿರ ನಿರ್ಮಾಣ ಆಗ್ತಾ ಇದೆ, ರಾಮನ ಪುನರ್ ಪ್ರತಿಷ್ಠಾಪನೆ ಆಗ್ತಾ ಇದೆ. ಈ ಯುಗ, ಈ ಪರ್ವ ಕಾಲವನ್ನ ಗಮನಿಸ್ತಾ ಇರುವ ನಾವು ನೀವು ಎಲ್ಲರೂ ಕೂಡ ಎಷ್ಟು ಭಾಗ್ಯವಂತರು ಅಂತ ಹೇಳಿ. ನಿಜವಾಗ್ಲೂ ಭಾಗ್ಯವಂತರೆ. ಯಾಕಂದರೆ ಈ ರಾಮ ಮಂದಿರಕ್ಕೆ ಎಷ್ಟು ಜನ ಪ್ರಾಣತ್ಯಾಗ ಮಾಡಿದ್ದಾರೆ, ಎಷ್ಟು ಬಲಿದಾನ ಆಗಿದೆ, ಎಲ್ಲ ಆಗಿದೆ. ಆದರೆ ಈಗ ನಾವು ನೋಡೋ ಒಂದು ಇದು ರಾಮ ಮಂದಿರ ನೋಡೋವಂಥ ಒಂದು ಸೌಭಾಗ್ಯ ನಮಗೆಲ್ಲ ಸಿಕ್ಕಿದೆ ಅಂದರೆ ಖಂಡಿತವಾಗಿಯೂ ನಮಗೆಲ್ಲ ನಿಜವಾಗ್ಲೂ ಎಷ್ಟು ಜನ್ಮದ ಪುಣ್ಯನೋ ಇದರಲ್ಲಿ. ಖಂಡಿತ ಅದು ನನಗೊಮ್ಮೆ ಹೇಳಲ್ಲ, ಎಲ್ಲರಿಗೂ ಆ ಸೌಭಾಗ್ಯ ಸಿಕ್ಕಿರೋದು ಇಡೀ ಪ್ರಪಂಚಕ್ಕೆ ಬಹಳ ಸಂತೋಷ ಆಗುತ್ತೆ. ಅದರಲ್ಲೂ ಸ್ವಲ್ಪ ಏನೋ ಒಂದು ಹೆಚ್ಚೇನೋ ನಮಗೆ ಅಲ್ಲೇ ಕೆಲಸ ಮಾಡಿ ರಾಮನ ಸೇವೆ ಹೇಳಲ್ಲ, ಅಲ್ಲಿ ಯಾವುದೋ ಒಂದು ಇದಲ್ಲ, ಬರೀ ಸೇವೆನೇ ಅದು, ಇನ್ಯಾವುದಲ್ಲ. ಆ ಸೇವೆ ಮಾಡೋ ದೃಷ್ಟಿನಲ್ಲೇ ಒಂದು ಅವಕಾಶ ಸಿಕ್ಕಿರೋದು ಬಹಳ ಇದು. ಈ ಒಂದು ಕಾರಣಕ್ಕೋಸ್ಕರನೇ ನಾನು ಹೇಳಬೇಕಂದ್ರೆ ಕೆಲವೆಲ್ಲ ನನ್ನ ಪರ್ಸ್ನಲ್ ಇದು ಹೇಳಬೇಕಂದ್ರೆ ಅನುಭವಗಳು ಅಥವಾ ಒಂದು ಶೇರ್ ಮಾಡ್ಕೋಬೋದು ಅಂತ ಹೇಳಿದ್ರೆ, ನಾನು ಬಹಳ ವರ್ಷಗಳಿಂದ ಸ್ವಲ್ಪ ಸ್ಪಿರಿಚುವಲ್ ಇದರಲ್ಲಿ ಸುಮಾರು ಒಂದು 10 ವರ್ಷದಿಂದ ನಿತ್ಯ ಸಹಸ್ರಗಾಯತ್ರಿಗಳ ಮಾಡ್ತಾಯಿದ್ದೆ. ಅದು ಎಷ್ಟು ಮಟ್ಟಿಗೆ ಕೆಲವೆಲ್ಲ ಕೋಇನ್ಸಿಡೆನ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿ ನೋಡಿದ್ರೆ ನಾನು ಇವಾಗ ರಾಮಂತರ ಈ ಕಟ್ಟೋ ಟೈಮ್ಗೆ ಇರಲ್ಲ ನೋಡಿ, ರಾಮಾಯಣದಲ್ಲಿ 24,000 ಶ್ಲೋಕಗಳಿದೆ. 24,000 ಶ್ಲೋಕಗಳು. ಒಂದೊಂದು ಸರ್ಗಕ್ಕೂ ಇದು ರಾಮಾಯಣದಲ್ಲಿ ಪ್ರಾರಂಭ ಆಗ್ತಿರೋದು ಗಾಯತ್ರಿ ಮಂತ್ರದಲ್ಲಿ 24 ಅಕ್ಷರಗಳಿದೆ. ಆ 24 ಅಕ್ಷರಗಳು ಒಂದೊಂದು ಸರ್ಗದ ಪ್ರಾರಂಭ ಆಗುತ್ತೆ. ಆ ರೀತಿ ಅಂದರೆ ಗಾಯತ್ರಿ ಮಂತ್ರಕ್ಕೆ ಅಂದರೆ ರಾಮಾಯಣ ಹೋದರೆ ಗಾಯತ್ರಿ ಮಂತ್ರದ ಫಲವೇ ಉಂಟು ಅಲ್ಲಿ. ಇದು ಖಂಡಿತವಾಗ್ಲೂ ಇಲ್ಲಿ ಅದನ್ನು ಜಪ ಮಾಡಿದಷ್ಟೇ ಫಲ ಅದರಲ್ಲಿ. ರಾಮ ಜನ್ಮಭೂಮಿಯ ಪುಣ್ಯ ಭೂಮಿಯಲ್ಲಿ ಕುತ್ಕೊಂಡು ಮಾತನಾಡ್ತಿದ್ದೀವಿ. ಇಲ್ಲಿರುವ ಪ್ರತಿಯೊಂದು ಕಣವೂ ಕೂಡ ರಾಮನಿಗೆ ಸಂಬಂಧಪಟ್ಟ ಅದ್ಭುತವಾದ ಕಥೆಗಳನ್ನ ಹೇಳುತ್ತೆ. ಸರಿಯೂ ನದಿ ದಂಡೆಯಲ್ಲೇ ಕುತ್ಕೊಂಡು ಮಾತನಾಡ್ತಿದ್ದೀವಿ. ಸರಿಯೂ ನದಿ ಬಗ್ಗೆ ತಿಳಿಸ್ಕೊಡ್ಬಹುದಾ? ಇಲ್ಲಿ ರಾಮ ಹೇಳಲ್ಲ, ಕೊನೆಯಲ್ಲಿ ತನ್ನ ರಾಮಾವತಾರ ಮುಗಿಬೇಕಾದ್ರೆ ಇಲ್ಲೇ ಗುಪ್ತಾರ್ ಘಾಟ್ ಅಂತ ಇರ್ತದೆ, ಇದೇ ಸರಿಯೂ ನದಿನಲ್ಲಿ ತನ್ನ ಸಕಲ ಅಯೋಧ್ಯ ವಾಸಿಗಳನ್ನೆಲ್ಲ ಕರ್ಕೊಂಡು ವೈಕುಂಠ ಲೋಕಕ್ಕೆ ಹೋದವನು. ಅಂದ್ರೆ ರಾಮಾವತಾರ ಸಮಾಪ್ತಿ ಅಲ್ಲಿಗೆ. ಆ ಗುಪ್ತಾರ್ ಘಾಟ್ನ ದೃಶ್ಯಗಳನ್ನ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ನಾವು ತೋರಿಸಿದ್ದೀವಿ ಕೂಡ ಇವತ್ತು. ಬಹಳ ಸಂತೋಷ. ಹೇಳಲ್ಲ, ಅಲ್ಲಿ ರಾಮಾವತಾರ ಎಂಡಾಗಿದ್ದು ಅಂತ ಹೇಳ್ತೀವಿ. ಅಷ್ಟು ಪವಿತ್ರವಾದ ರಾಮನೇ ಇಲ್ಲಿ ಎಲ್ಲರೂ ಇದು ಮಾಡಿದ್. ಮತ್ತೆ ನಿತ್ಯ ನಂಗಂತೂ ಅಲ್ಲಿ ಮುಳುಗಿ ಹೇಳ್ಬೇಕಾರೇನೆ ಬಹಳ ಸಂತೋಷ ಆಗುತ್ತೆ. ಅದರಲ್ಲೂ ನಮ್ಮ ಕರ್ನಾಟಕಕ್ಕೂ ಹಾಗೆ ಈ ರಾಮನ ಜೀವಿತಾವಧಿಗೂ ರಾಮಾಯಣಕ್ಕೂ ಹಾಗೆ ಈಗ ನಿರ್ಮಾಣವಾಗ್ತಾ ಇರುವ ರಾಮ ಮಂದಿರಕ್ಕೂ ಒಂದು ರೀತಿಯಲ್ಲಿ ಕನೆಕ್ಷನ್ಗಳು ಇದ್ದೇ ಇದೆ ಆ ಕಾಲದಿಂದ ಈ ಕಾಲದವರೆಗೂ. ಕರ್ನಾಟಕ ಅಯೋಧ್ಯೆ ಈ ಸಂಬಂಧದ ಬಗ್ಗೆ ಏನು ಹೇಳ್ತೀರಿ? ಕರ್ನಾಟಕಕ್ಕೂ ಅಯೋಧ್ಯೆಗೂ ಬಹಳ ಸಂಬಂಧ ಇದೆ. ಹೇಗೆ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲ, ತ್ರೇತಾಯುಗದಲ್ಲೇ ಇತ್ತು. ಯಾಕೆಂದರೆ ದಶರಥ ಪುತ್ರಕಾಮಿಷ್ಟಿ ಯಾಗ ಮಾಡಬೇಕು ಅಂತ ಹೇಳಿದಾಗ ನಮ್ಮ ಶೃಂಗೇರಿ ಹತ್ರ ಇರೋ ಋಷಿಶೃಂಗರು ಇರಲಿ, ಅವರೇ ಬಂದು ಇಲ್ಲಿ ಮಾಡಿಸಿದ್ದು ಅಂಥದ್ದು ಪುತ್ರಕಾಮಿಷ್ಟಿ ಯಾಗನ ಮಾಡಿಸಿದ್ದವರು, ಅವ್ರನ್ನ ಕರೆಸೇ ಮಾಡಿಸಿದ್ದು. ಇದರಲ್ಲಿ ಆಗಿನ ಕಾಲದಿಂದ ಕನೆಕ್ಷನ್ ಇದೆ ಇದರಲ್ಲಿ ಇರಲಿ. ಆ್ಯಂಡ್ ಅವರ ಅಂದರೆ ಅದು ಕಥೆಯಲ್ಲಿ ಬರುತ್ತೆ ಆ್ಯಕ್ಚುಲಿಗೆ. ಶಾಂತ ಅಂದ್ಬಿಟ್ಟು ಅವರ ಪತ್ನಿಯವ್ರು ಬಂದು ರಾಮನ ತಂಗಿ ಅನ್ನೋ ಒಂದು ಉಲ್ಲೇಖ ಕೂಡ ಇದೆ ಇರಲಿ. ಬಟ್ ನಾವು ಇನ್ನೆಲ್ಲೂ ಅಲ್ಲಿ ನೋಡೋದಿಲ್ಲ, ಒಟ್ಟು ಆ ಉಲ್ಲೇಖವೂ ಇದೆ ಇರಲಿ. ಓಕೆ, ಋಷಿಶೃಂಗರ ಏನು ಒಂದು ಪತ್ನಿ ಅಂತ ಹೇಳ್ತಾರೆ, ಅವರು ಶಾಂತ ಅಂದ್ಬಿಟ್ಟು ಅವರು ಋಷಿಶೃಂಗರ ಪತ್ನಿ ಅಂತ ಹೇಳೋದುಂಟು ಇದರಲ್ಲಿ. ಆಮೇಲೆ ರಾಮನ ಭಂಟ ಅಂತ ಹೇಳಿ ಏನು ಹನುಮಂತ ಇದ್ದಾನಲ್ಲ, ಅವನು ನಮ್ಮ ಕರ್ನಾಟಕದವನು ಅನ್ನೋದು ಬಹಳ ಹೆಮ್ಮೆ ಆಗುತ್ತೆ ಆ್ಯಕ್ಚುಲಿಗೆ. ಹೇಳಲ್ಲ, ನಾವು ರಾಮ ಒಂದು ಕೈಂಕರ್ಯಕ್ಕೆಲ್ಲ ಪೂರ್ತಿ ಸಹಾಯ ಮಾಡಿದವನೇ ಹನುಮಂತ ಇರಲಿ. ರಾಮನಿಲ್ದರೆ ಹನುಮಂತ ಇಲ್ಲ ಇರಲಿ. ಇನ್ನು ರಾಮ ಮಂದಿರ ಏನೇನು ಕೆಲವೇ ದಿನಗಳಲ್ಲಿ ಲೋಕಾರ್ಪಣೆ ಆಗುತ್ತೆ. ಜನರು ಬಂದು ಭಕ್ತಿಯಿಂದ ರಾಮನನ್ನ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಆದರೆ ಈ ರಾಮ ಅನ್ನೋ ಪರಮಾತ್ಮನನ್ನ ಸಂಭ್ರಮಿಸೋದು ಹೇಗೆ, ಪ್ರತಿನಿತ್ಯ ಕೂಡ ಆತನನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ ಅಂತ ಹೇಳಿ. ಇಲ್ಲಿ ಅಂತ ಹೇಳಿದ್ರೆ ರಾಮನ ಮೊದಲು ಕೆಲಸ ಆಗಬೇಕು ಅಂತ ಹೇಳಿದ್ರೆ ಎಲ್ಲರೂ ಅವ್ರ ಚಿಕ್ಕ ಮಕ್ಕಳಿಗೆ ರಾಮ ಭಜನೆಗಳನ್ನು, ರಾಮ ಸ್ತೋತ್ರನ ಎಷ್ಟೋ ಇದೆ, ಸಾಕಷ್ಟು ಇದೆ ಇದರಲ್ಲಿ. ಆ ರಾಮ ರಕ್ಷಾ ಸ್ತೋತ್ರ ಇದೆ. ಜೊತೆಗೆ ದಿನಕ್ಕೆ 10 ಆದರೂ ಹಾಕ್ಕೊಳ್ಳಿ, ಶ್ರೀರಾಮ ಜಯ ರಾಮ ಜಯ ರಾಮ ಅಂತ ಹೇಳ್ಬಿಟ್ಟು ಶ್ರೀರಾಮ ತಾರಕ ಮಂತ್ರ ಇದೆ. ಅದನ್ನು 10 ಎಲ್ಲರೂ ಮಾಡಲಿ ಇರಲಿ. ಖಂಡಿತ ಹೇಳ್ತೀನಿ ನೋಡಿ, ನಾವು ಎಲ್ಲ ಆ್ಯಕ್ಟಿವಿಟೀಸು ಏನು ಮನುಷ್ಯ ಇವತ್ತು ಮಾಡ್ತಾ ಏನಲ್ಲ, ಅದು ಕೇವಲ ಅವನು ಸುಖಕ್ಕೆ ಸಂತೋಷಕ್ಕೆ ಹೊಟ್ಟೆ ತುಂಬ್ಕೊಳಕ್ಕಾಗ್ತಾ ಹೊರತು ಜೀವನ ಸಾರ್ಥಕಕ್ಕೆ ಯಾವುದೂ ಇಲ್ಲ.
ಅದಕ್ಕೆ ಕನಿಷ್ಠ ಪಕ್ಷ ಒಂದು ಮಕ್ಕಳಿಂದ, ಚಿಕ್ಕ ಮಕ್ಕಳಿಂದನೇ ಅವ್ರಿಗೆ ಅಟ್ಲೀಸ್ಟ್ ಒಂದು ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಹತ್ತು ಹೇಳೋದೇನು ಕಷ್ಟ ಇಲ್ಲ. ಜೊತೆಗೆ ಎಲ್ಲಾನು ಟ್ರಾವೆಲ್ ಮಾಡ್ತಾ ಇರ್ತೀವಿ ಹೇಳಿ, ಅದರಲ್ಲಿ ಅದು ಯಾವತ್ತಿಗೂ ಕಾಪಾಡುತ್ತೆ. ನಿಜ. ಕಡೆಯದಾಗಿ ಧರ್ಮ ನಮ್ಮನ್ನ ರಕ್ಷಣೆ ಮಾಡ್ಬೇಕಂದ್ರೆ ನಾವು ಧರ್ಮವನ್ನ ರಕ್ಷಣೆ ಮಾಡಬೇಕು ಅಂತ ಹೇಳ್ತಾರೆ. ಧರ್ಮ ರಕ್ಷಣೆ ಅನ್ನೋ ಹೊಣೆಗಾರಿಕೆ ಎಷ್ಟು ಮುಖ್ಯ ಪ್ರತಿಯೊಬ್ಬರಿಗೂ ಕೂಡ? ಬಹಳ ಬಹಳ ಇಂಪಾರ್ಟೆಂಟು. ಧರ್ಮೋ ರಕ್ಷತೆ ರಕ್ಷಿತಃ. ಯಾರು ಧರ್ಮವನ್ನು ಕಾಪಾಡ್ತಾರೋ ಅದು ಧರ್ಮ ಕಾಪಾಡುತ್ತೆ ಅಂತ ಹೇಳಿದೆ ಇದರಲ್ಲಿ. ಅದು ಕೇವಲ ಧರ್ಮಕ್ಕೆ ಸಾಧ್ಯ, ಇನ್ಯಾವುದಕ್ಕೂ ಇಲ್ಲ ಇದರಲ್ಲಿ. ಖಂಡಿತ ಯಾರಿಗೂ ಸರಿ. ಈಗ ನೋಡಿ, ಸುನಾಮಿ ಬಂತು. ಸುನಾಮಿ ಬಂದಾಗ ಎಂತೆಂಥ ದಿಗ್ಗಜರು, ಪೈಲ್ವಾನ್ಗಳೆಲ್ಲ ಸತ್ತು ಹೋದ್ರು. ಆದರೆ ಒಂದು ಸಣ್ಣ ಮಗು ಎಷ್ಟೋ ಕಡೆ ಬದುಕೊಂಡ್ಬಿಟ್ಟಿದೆ. ಹೇಗೆ ಬದುಕೊಂಡಿದೆ? ಕೇವಲ ಆ ಧರ್ಮ ನಮ್ಮ ಒಂದು ಕಾಪಾಡುತ್ತೆ. ನಮ್ಮ ಒಂದು ಪಾಪ ಪುಣ್ಯಗಳೇನಿದೆಯಾ ಅದು ನಮ್ಮನ್ನು ಕಾಪಾಡುತ್ತೆ ಇದರಲ್ಲಿ. ತುಂಬ ಹೃದಯದ ಧನ್ಯವಾದ. ರಾಮನ ಈ ಪುಣ್ಯ ಭೂಮಿಯಲ್ಲಿ ಕೂತು ರಾಮನ ಬಗ್ಗೆ, ಧರ್ಮದ ಬಗ್ಗೆ, ರಾಮ ಮಂದಿರ ನಿರ್ಮಾಣದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ವಿ. ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದ ತಮಗೆ. ತಮಗೂ ಧನ್ಯವಾದಗಳು. ತುಂಬ ಸಂತೋಷ ತಮ್ಮ ಹತ್ರ ಮಾತಾಡಿದ್ದು. ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಖಂಡಿತ ಧನ್ಯವಾದಗಳು. ಮನಃಪೂರ್ವಕವಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ. ರಾಮನೂರಿಗೆ ಬರಲಿಕ್ಕೆ, ರಾಮನ ಸೇವೆ ಮಾಡಲಿಕ್ಕೂ ಕೂಡ ಪುಣ್ಯ ಬೇಕು ಅನ್ನೋ ಮಾತಿದೆ. ಅಂಥದ್ರಲ್ಲಿ ಕರ್ನಾಟಕದವರು, ಕರುನಾಡಿನವರು ರಾಮ ಮಂದಿರ ನಿರ್ಮಾಣದ ಪುಣ್ಯ ಕಾರ್ಯದಲ್ಲಿ ತೊಡಕೊಂಡಿದ್ದಾರೆ. ಅವರ ಜೊತೆ ಮಾತನಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಅನ್ನೋದು ನಮಗೆ, ನಿಮಗೆ ಎಲ್ಲರಿಗೂ ಕೂಡ ಬಹಳ ಸಂತಸದ ವಿಷಯ, ಹಾಗೆ ಸಂಭ್ರಮದ ವಿಚಾರ ಕೂಡ. ಹೀಗೆ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.